ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ರೆಸ್ಟೋರೆಂಟ್ಗಳಲ್ಲಿ ಸಿಗುವಂಥ ಪನ್ನೀರ್ ರೋಲ್ ಮಾಡ್ತಾ ಇದ್ದೀನಿ. ಚಿಕ್ಕವರಿಂದ ದೊಡ್ಡವರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಪನ್ನೀರ್ ರೋಲು. ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಪನ್ನೀರ್ 1/4 kg, 1 ಕಪ್ ಮೊಸರು, ಅರ್ಧ ಕ್ಯಾಪ್ಸಿಕಮ್ಮು, ಚಿಕ್ಕದೊಂದು ಕ್ಯಾಬೇಜು, 1 ಕಪ್ಪಷ್ಟು ಈರುಳ್ಳಿ, 1 ಟೊಮೊಟೊ, ಅರ್ಧ ನಿಂಬೆಹಣ್ಣು, 1/4 ಸ್ಪೂನಷ್ಟು ಅರಿಶಿನ, ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಜೀರಾ ಪೌಡರು, ರುಚಿಗೆ ಉಪ್ಪು. ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲ್ಸ್ಕೊಂಡಿದ್ದೀನಿ, ಯಾಕೆಂದರೆ 15-20 ನಿಮಿಷ ಅದು ಚೆನ್ನಾಗಿ ನೆನೆಬೇಕು. ಒಂದು ಬೌಲ್ಗೆ 1 ಕಪ್ನಷ್ಟು ಮೊಸರು, ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಜೀರಾ ಪೌಡರು, 1 ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ ಹಿಂಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪನ ಗಂಟಿಲ್ದಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ 1/4 kg ಅಷ್ಟು ಕಟ್ ಮಾಡಿ ಇಟ್ಕೊಂಡಿರೋಂಥ ಪನ್ನೀರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಒಂದು ಬಾಣಲೆ ಕಾಯೋದಕ್ಕೆ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ ಮ್ಯಾರಿನೇಟ್ ಮಾಡಿರೋಂಥ ಪನ್ನೀರ್ನ ಹಾಕ್ಕೊಂಡು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಒಂದು ಅರ್ಧ ಕ್ಯಾಪ್ಸಿಕಮ್ಮು, 1 ಕಪ್ನಷ್ಟು ಕ್ಯಾಬೇಜು ಎಲ್ಲದನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಮೆತ್ತಗಾಗಬೇಕು. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನ ಮಿನಿಮಮ್ ಒಂದು 3-4 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನೀರಿನಂಶ, ತರಕಾರಿಲಿರುವಂಥ ನೀರಿನಂಶ ಎಲ್ಲ ಹೋಗಿ ಚೆನ್ನಾಗಿ ಡ್ರೈ ಆಗಬೇಕು. ಆಗ ಪನ್ನೀರ್ ರೋಲು ಚೆನ್ನಾಗಿ ಬರುತ್ತೆ. ಈಗ ಇದು ರೆಡಿ ಇದೆ. ಪನ್ನೀರ್ಗೆ ನಾನು ಉಪ್ಪೆಲ್ಲ ಹಾಕಿರೋದ್ರಿಂದ ಮತ್ತೆ ನಾನು ಇದಕ್ಕೆ ಉಪ್ಪು ಖಾರ ಏನು ಸೇರಿಸ್ಕೋತಾ ಇಲ್ಲ. ಈಗ ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ರೋಲ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಈಗ ಇದನ್ನ ಚಪಾತಿ ಥರ ಲಟ್ಟಿಸ್ಕೋಬೇಕು. ರೋಲು ಲೇಯರ್ ಆಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹಾಗೆ ಪ್ಲೇನ್ ಆಗಿ ಚಪಾತಿ ಥರ ಬೇಕಾದರೂ ಮಾಡ್ಕೋಬೋದು. ಆದರೆ ಲೇಯರ್ ಆಗಿ ಬರಬೇಕು ಅಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಸವರ್ಕೊಂಡು ಚಪಾತಿ ಮೇಲೆ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಿ ಆದಮೇಲೆ ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಚಪಾತಿ ಥರ ಲಟ್ಟಿಸ್ಕೋಬೋದು. ಇದನ್ನ ತವಾ ಮೇಲೆ ಹಾಕ್ಕೊಂಡು ಬೆಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಈ ಚಪಾತಿ ಯಾವ ರೀತಿ ಲೇಯರ್ ಥರ ಬಂದಿದೆ ಅಂತ. ಈ ರೋಲ್ ತಿನ್ನೋವಾಗ ಈ ಲೇಯರು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈಗ ಇದನ್ನ ಒಂದು ಪ್ಲೇಟಿಗೆ ತಗೊಂಡು ಅದರ ಮೇಲೆ ಮಾಡಿಟ್ಕೊಂಡಿರೋಂಥ ಪನ್ನೀರ್ ಮಸಾಲಾನ ಹಾಕೋತಾ ಇದ್ದೀನಿ. ಜಾಸ್ತಿ ಬೇಕಾದರೆ ಜಾಸ್ತಿ ಅಥವಾ ಸ್ವಲ್ಪ ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು. ಅದರ ಮೇಲೆ ಟೊಮೊಟೊ ಸಾಸ್ ಹಾಕ್ಕೊಂಡು ಬೇಕಾದರೆ ಹಸಿ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಎಲ್ಲ ಹಾಕ್ಕೊಂಡ್ಮೇಲೆ ಈ ಥರ ರೋಲ್ ಮಾಡಿಕೊಂಡು ಬೇಕಾದರೆ ಅದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೋಬೋದು ಅಥವಾ ಹಾಗೆ ರೋಲ್ನ ಸರ್ವ್ ಮಾಡ್ಬೋದು. ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಪನ್ನೀರ್ ರೋಲ್ ರೆಡಿ ಇದೆ. ಇದನ್ನ ಟೊಮೊಟೊ ಸಾಸ್ ಜೊತೆ ಹಚ್ಕೊಂಡು ತಿನ್ಬೋದು. ಇದು ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ರೆಸ್ಟೋರೆಂಟ್ಗಳಲ್ಲಿ ಅಥವಾ ಆಚೆ ಔಟ್ಸೈಡ್ಗಳಲ್ಲಿ ನೀವು ರೋಲ್ ತಿನ್ನೋದಕ್ಕೆ ಇಷ್ಟಪಡಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇತ್ತು ಅಂತ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನೆಕ್ಸ್ಟ್ ನಾನು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.